ಸ್ನೇಹಿತರೆ ನಮಸ್ಕಾರ. ಇವತ್ತು ಮತ್ತೆ ಒಂದು ವಿಡಿಯೋ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಧನಸಹಾಯ ಯೋಜನೆಯ ಒಂದು 2025-26ನೇ ಸಾಲಿನ ಆಯ್ಕೆಗೆ ಸಂಬಂಧಪಟ್ಟ ಹಾಗೆ ಗುಸು 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 ಅಂತೇಳಿ ಗಾಸಿಪ್ಪು ನಡೀತಾ ಇತ್ತು. ಆದರೆ ಮತ್ತೆ ಮೊನ್ನೆಯ ದಿನ ಮತ್ತೆ ಕೆಲವೊಂದು ನಾವೆಲ್ಲ ಅನುದಾನ ಪಡೆದೇ ನೋವಾಗಿರ್ತಕ್ಕಂಥ ಕಲಾವಿದರು ಒಂದು ಸ್ವಲ್ಪ ಜನ ಮಾತಾಡಿದ್ದೀವಿ. ಅನುದಾನ ಪಡೆದವ್ರದ್ದು ಒಂದು ಕಷ್ಟ ಇದೆ. ಅವರು ಕೂಡ ಪತ್ರಿಕಾಗೋಷ್ಠಿಯನ್ನು ಮಾಡಿ ಅವ್ರನ್ನೂ ಕೂಡ ಹೇಳ್ಕೊಂಡಿದ್ದಾರೆ. ಏನಂದರೆ ಹೋದ ಸರ್ತಿ 2 ಲಕ್ಷ ಕೊಟ್ಟವ್ರಿಗೆ, ಹೋದ ಸಾರ್ತಿ 3 ಲಕ್ಷ ಅನುದಾನ ಕೊಟ್ಟವ್ರಿಗೆ ಈ ಸಾರ್ತಿ 50,000, 75,000, 1 ಲಕ್ಷ ಅನುದಾನವನ್ನು ಕೊಟ್ಟಿರ್ತಕ್ಕಂಥದ್ರ ಬಗ್ಗೆ ಅವರ ಆಕ್ಷೇಪವನ್ನು ವ್ಯಕ್ತಪಡಿಸಿ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಸ್ನೇಹಿತರೆ, ಅದು ಒಂದು ನ್ಯಾಯವಾದ ಬೇಡಿಕೆ. ನಿಜವಾದ ಕಲಾವಿದರು, ಶಾಸ್ತ್ರೀಯವಾಗಿ ಈ ಸಂಗೀತ ಕಲಾವಿದರೆಲ್ಲ ಗದಗು ಕೆಲವೊಂದು ಯೂನಿವರ್ಸಿಟಿಯಲ್ಲಿ ತುಂಬ 10 ವರ್ಷ 12 ವರ್ಷ ತುಂಬ ಸೀರಿಯಸ್ ಆಗಿ ಪ್ರೈಮರಿ ಸ್ಟೇಜಿಂದ PG ಸ್ಟೇಜ್ವರೆಗೂ ಅವರು ಓದಿ ಎಲ್ಲ ಕೆಲಸಗಳನ್ನು ಮಾಡ್ತಕ್ಕಂಥವ್ರು. ಈ ಅನುದಾನ ಸಾಕಾಗೋದಿಲ್ಲ ಅನ್ನೋದಕ್ಕೆ ಅವ್ರದ್ದೊಂದು ಆಕ್ಷೇಪಣೆ. ಅದು ಧನಸಹಾಯ ಪಡೆದವ್ರದ್ದು. ಪಡೆದೇ ಇರೋರಿಗೇನು ನಮ್ಗೆ ಏನೂ ಕೊಟ್ಟೇ ಇಲ್ಲ ಅಂತ ನಮ್ಮದೊಂದು ನೋವಾದರೆ, ಪಡೆದವ್ರಿಗೆ ಅದು ಯಾವುದಕ್ಕೂ ಸಾಕಾಗೋದಿಲ್ಲ ಅಂತಕ್ಕಂಥ ಒಂದು ಇದಿದೆ. ಅದು ಇಷ್ಟು ಬೆಲೆ ಏರಿಕೆ, ಇಷ್ಟೆಲ್ಲ ತುಂಬ ಎಲ್ಲ ತುಟ್ಟಿ ಒಂದು ದುಬಾರಿಯಾಗಿರ್ತಕ್ಕಂಥ ಈ ಎಲ್ಲನೂ ವಸ್ತುಗಳು ಇರ್ಬೋದು, ಇವತ್ತು ಯಾವುದೇ ಮಾರ್ಕೆಟ್ ಇರ್ಬೋದು, ಇಂಥದ್ರಲ್ಲಿ 1 ಲಕ್ಷ 2 ಲಕ್ಷ 3 ಲಕ್ಷದಲ್ಲಿ ಒಂದು 4-8 ಕಾರ್ಯಕ್ರಮಗಳನ್ನು ಮಾಡ್ಬೋದು ಬಿಟ್ಟರೆ ಅಂಥ ದೊಡ್ಡ ಇದೇನು ಆಧಾರ ಆಗಲ್ಲ. ಬಟ್ ಸ್ವಲ್ಪ ಒಂದು ಆಧಾರವನ್ನು ಒದಗಿಸ್ತಾವೆ. ಆ ಕಲಾವಿದರು ಮಾತಾಡ್ತಾ ನಾವು ಧನಸಹಾಯ ಬೇಕಾದರೆ ವಾಪಸ್ಸು ಮರಳಿ ಕೊಡ್ತೀವಿ ಸರ್ಕಾರಕ್ಕೆ ಅನ್ನೋ ಶಬ್ದವನ್ನು ಕೂಡ ಹೇಳಿದ್ದಾರೆ. ಇದು ತುಂಬ ನೋವಿನ ಸಂಗತಿ. ಇಲ್ಲಿ ಏನಾಗ್ತಾಯಿದೆ, ಈ ಸಾಂಸ್ಕೃತಿಕ ಸಂಘ ಸಂಸ್ಥೆಗಳಿಗೆ ಧನಸಹಾಯ ಕೊಡ್ತಕ್ಕಂಥ ಸರ್ಕಾರ ಮತ್ತು ಅಧಿಕಾರಿಗಳು, ನಮ್ಮ ಆಯ್ಕೆ ಸಮಿತಿ ಇಲ್ಲಿ ಒಂದು ಕಡೆ ಎಲ್ಲೋ ಎಡುತ್ತಾ ಇದೆ ಅಂತ ನನ್ನ ವೈಯಕ್ತಿಕ ಭಾವನೆ. ಏನಂದರೆ, ಈಗ ಕಾಗದ ಪತ್ರಗಳು ಅರ್ಜಿ ಕರೆದ ಮೇಲೆ ಕಾಗದ ಪತ್ರಗಳನ್ನು ಎಲ್ಲ ಜೋಡಿಸಿ ಹಾಕೋದು ಮಾಡೋದು ಅದು ಜನರಲ್ ಆಗಿರ್ತಕ್ಕಂಥದ್ದು. ಆದರೆ ನೈಜವಾಗಿ ಯಾರು ಕಲಾವಿದರಿದ್ದಾರೆ, ಅಂಥ ಸಾಂಸ್ಕೃತಿಕ ತಂಡಗಳು ಇವೆ. ಒಂದು ತಂಡಗಳಲ್ಲಿ ಒಂದು ಪ್ರಾಕ್ಟಿಕಲ್ ಆಗಿ, ಉದಾಹರಣೆಗೆ ಒಂದು ಸಂಗೀತ ಕಾರ್ಯಕ್ರಮ ಮಾಡ್ತೀನಿ ಅಂತ ಒಂದು ಸಂಘ ಅರ್ಜಿ ಹಾಕ್ಕೊಳ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಒಂದು ಅರ್ಜಿ ಇದೆ. ಆ ಅರ್ಜಿ ತೊಗೊಂಡು ಕಾಗದ ಪತ್ರಗಳನ್ನೇ ನೋಡಿ ಎಲ್ಲ ನಿರ್ಧಾರವನ್ನು ಮಾಡ್ತಕ್ಕಂಥದ್ದು ಈಗ ಸದ್ಯ ಇರತಕ್ಕಂಥ ನಿಯಮಗಳಲ್ಲಿ ಒಂದು ವ್ಯವಸ್ಥೆ. ಆದರೆ ನಿಜವಾಗಲೂ ಈ ಕಾಗದ ಪತ್ರಗಳನ್ನು ನೋಡಿ ಆ ಸಂಘದ ಎಲ್ಲ ಅರ್ಹತೆಗಳನ್ನು ಅಳಿತಕ್ಕಂಥ ಕ್ರಮ ಈಗ ಇದೆ. ಆದರೆ ಅಧಿಕಾರಿಗಳು ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ, ಏನಂದರೆ ನೈಜ ಕಲಾವಿದರಿಗಿಂತ ಏನಪ್ಪ ಅಂದರೆ ನೈಜವಲ್ಲದ ಸಾಂಸ್ಕೃತಿಕ ವಲ್ಲದ ಸಂಘದ ಕೆಲವು ಸಂಘಟನೆಯವರು ನೈಜ ಕಲಾವಿದರ ತಲೆ ಮೇಲೆ ಹೊಡೆದಂಗೆ ದಾಖಲಾತಿಗಳನ್ನು ತಯಾರಿಸ್ಕೊಡ್ತಾ ಇದ್ದಾರೆ. ಕೇಂದ್ರ ಕಚೇರಿ ಮೇಲಧಿಕಾರಿಗಳೇನು ಹೇಳ್ತಾ ಇದ್ದಾರೆ, ಸರಿಯಾಗಿ ದಾಖಲೆ ಇರೋವನ್ನು ಮಾತ್ರ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಮಾಡ್ತಾ ಇದ್ದೀವಿ ಅಂತ ಒಂದು ಕಡೆ ಅಧಿಕಾರಿಗಳೇ ಹೇಳ್ತಾ ಇದ್ದಾರೆ. ಈಗ ರಾಜ್ಯ ಅಧಿಕಾರಿಗಳು ಹೇಳಿದ್ದು ಜಿಲ್ಲಾದವ್ರು ಕೇಳಲೇಬೇಕು. ಇದು ಹೆಂಗಾಗ್ತಾ ಇದೆ ಅಂದರೆ, ಕಾಗದ ಪತ್ರಗಳು ಸರಿಯಾಗಿ ನಾವು ಸಬ್ಮಿಟ್ ಮಾಡಿದರೆ ಕೆಲಸ ನಮಗೆ ಬರದೇ ಇರಲಿ, ಬೇಕಾದ್ರೆ ಕೆಲಸ ಯಾರಿಗೆ ಬರ್ತದೆ ಆ ಕಲಾವಿದರನ್ನ ನಾವು ಹೈರ್ ಮಾಡಿಕೊಂಡು ಬೇಕಾದ್ರೆ ಕೆಲಸ ಮಾಡಿ ಅದರ ದಾಖಲಾತಿಗಳನ್ನು ಸಬ್ಮಿಟ್ ಮಾಡಿ ಧನಸಹಾಯ ಯೋಜನೆಯ ಒಂದು ಇದನ್ನು ಕಂಪ್ಲೀಟ್ ಮಾಡ್ಬೋದು ಅಂತಕ್ಕಂಥ ಒಂದು ವ್ಯವಸ್ಥೆ. ಇಲ್ಲಿ ಸಾಂಸ್ಕೃತಿಕ ಸಂಘ ಸಂಸ್ಥೆಗಳು ಅಂತ ನಾವು ಹೇಳಿದಾಗ, ಇಲ್ಲಿ ಸಾಂಸ್ಕೃತಿಕ ಸಂಘ ಸಂಸ್ಥೆಗಳು ನಾವು ಮೊನ್ನೆ ಅದೇ ಚರ್ಚೆ ಮಾಡಿದ್ವಿ. ಅಲ್ಲಿ ಕಲಾವಿದರು ಸಾಹಿತ್ಯಗಳು ಅರ್ಧದಷ್ಟು ಇರ್ತಾರೆ ಸಂಘದಲ್ಲಿ, ಪದಾಧಿಕಾರಿಗಳು ಅಂದರೆ ಕೆಲವೊಂದು ಬೆರಳೆಣಿಕೆ ಎಷ್ಟು ಅಂತ ನಾವು ವಿಚಾರ ಮಾಡಿದ್ವಿ. ನಾವು ಕೇಳ್ತಾ ಇದ್ದು ಇನ್ನೊಂದು ಬೇಡಿಕೆ ತುಂಬ ಸೀರಿಯಸ್ ಆಗಿ, ಸಾಂಸ್ಕೃತಿಕ ಸಂಘ ಸಂಸ್ಥೆಗಳೇನು ಅರ್ಜಿ ಹಾಕ್ಕೊಳ್ತಾ ಇದ್ದಾರೆ ಅವರಿಗೆ ತಾವು ಕಾಗದ ಪತ್ರಗಳನ್ನು ನೋಡಿ ನಿರ್ಧಾರ ಮಾಡುವ ನಿಯಮ ಈಗಿದೆ. ಅದು ಇರಲಿ. ಈಗ ಮಾಡಿರೋದ್ರಿಂದ ಅದನ್ನೇನು ಮಾಡೋದು ಬೇಡ, ಇದೊಂದು ಸರಿ ಮಾಡ್ಕೊಂಡು ಬಿಡಲಿ ಎಲ್ಲರೂ. ಮುಂದಿನ ದಿನಗಳಲ್ಲಿ ಕಾಗದ ಪತ್ರದ ಸಂಘದ ಅರ್ಜಿಯ ಜೊತೆಗೆ ಎಲಿಜಿಬಲ್ ಆಗಿರುವ ದಾಖಲಾತಿಗಳ ಜೊತೆಗೆ ಪ್ರಾಕ್ಟಿಕಲ್ ಆಗಿ ಅವರು ಏನು ಜಾನಪದ ಕಾರ್ಯಕ್ರಮ ಮಾಡ್ತೀನಿ ಅಂತಾರೋ, ನಾಟಕ ಮಾಡ್ತೀನಿ ಅಂತಾರೋ, ಅಥವಾ ನೃತ್ಯ ಮಾಡ್ತೀನಿ ಅಂತಾರೋ, ಅಥವಾ ಮತ್ತೇನು ಮಾಡ್ತೀನಿ ಅಂತಾರೋ ಅದನ್ನು ಪ್ರಾಕ್ಟಿಕಲ್ ಆಗಿ ಒಂದು ಪ್ರತಿಭಾ ಪ್ರದರ್ಶನ, ಒಂದು ಕಲಾ ಪ್ರದರ್ಶನ, ಒಂದು ಇಂಟರ್ವ್ಯೂವನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ.
ಯಾಕಂದರೆ ಈಗ ಕಾಗದ ಪತ್ರ ಅವು ಒಂದು ಆರ್ಗನೈಸರ್ ಸೊಸೈಟಿ ಥರ ಇರ್ತಕ್ಕಂಥವ್ರು ಒಂದು ಗುತ್ತಿಗೆ ತಗೊಂಡು ಅದನ್ನು ಮತ್ತೆ ಉಪಗುತ್ತಿಗೆ ಅಂದರೆ ಸಬ್ ಕಾಂಟ್ಯಾಕ್ಟ್ ತೊಗೊಂಡು ಸಬ್ ಕಾಂಟ್ಯಾಕ್ಟ್ ರೀತಿಯಲ್ಲಿ ಕೆಲಸ ಮಾಡಿಸ್ತಕ್ಕಂಥ ವ್ಯವಸ್ಥೆ ಕೂಡ ನಾವು ಈ ಇದರಲ್ಲಿ ನೋಡ್ತಾ ಇದ್ದೀವಿ. ಸೊ ಇದರಿಂದ ಕಾಂಟ್ಯಾಕ್ಟ್ ತೊಗೊಂಡು ಸಬ್ ಕಾಂಟ್ಯಾಕ್ಟ್ ಕೊಟ್ಟಾಗ ಅಲ್ಲಿ ಸಬ್ ಸ್ಟ್ಯಾಂಡರ್ಡ್ ಕೆಲಸ ಕೂಡ ಆಗ್ತಕ್ಕಂಥದ್ದು ಸಾಧ್ಯತೆ ಹೆಚ್ಚಿರ್ತದೆ. ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಗುತ್ತಿಗೆ ಉಪಗುತ್ತಿಗೆ ಅಲ್ಲಿ ಸ್ವಲ್ಪ ಕಳಪೆತನದ ಸಮಸ್ಯೆ ಕೂಡ ಬರ್ಬೋದು, ಬಂದೇ ಬರ್ತದೆ. ಅದು ಯಾಕಂದರೆ ಅವರು ಸ್ವಲ್ಪ ಓಡಾಡಿದ್ದು ಖರ್ಚು ಗಿರ್ಚು ಮುರಿದುಕೊಂಡು ಅದೆಲ್ಲ ಫೈಲಿಂಗ್ ಮಾಡಿ ಕೆಲಸ ಮಾಡಿ ಅದು ಸಬ್ಮಿಟ್ ಮಾಡಬೇಕಾಗ್ತದೆ. ಅದು ವಾಸ್ತವ, ಅದರಲ್ಲಿ ಏನಿಲ್ಲ. ಅದಕ್ಕೆ ಇದ್ರ ಬಗ್ಗೆ ಸರ್ಕಾರ ಒಂದು ಗಂಭೀರವಾಗಿ ಯೋಚನೆ ಮಾಡಬೇಕು. ಮತ್ತು ಕಾಗದ ಪತ್ರಗಳು ನಿರ್ಣಾಯಕ ಇವತ್ತಿನ ಈ ಒಂದು ನಿಯಮಗಳಲ್ಲಿ ಇದೆ. ನಿರ್ಣಾಯಕ ಕಾಗದ ಪತ್ರಗಳು 50% ತಾವು ಮಾಡಿರಿ. ಇನ್ನು 50% ಅವರು ಏನು ಕೆಲಸ ಮಾಡ್ತೀನಿ ಅಂತ ಒಂದು ಆ್ಯಕ್ಷನ್ ಪ್ಲ್ಯಾನ್ ಬರೆದು ಕೊಡ್ತಾ ಇದ್ದಾರೆ, ಆ ಕೆಲಸವನ್ನು ಮಾಡಿಸ್ರಿ. ಒಂದು ವೇಳೆ ಒಂದು ಆರ್ಗನೈಸರ್ ಸಂಸ್ಥೆ ಆದರೆ ಇರಲಿ, ಆರ್ಗನೈಸರ್ ಸಂಸ್ಥೆ ಆದರೆ ಮಾಡಿಕೊಳ್ಳಿ. ಅವರು ಯಾರಿಂದ ಯಾವ ಕಾರ್ಯಕ್ರಮ ಯಾವ ಕಲೆ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಅದನ್ನೇ ಪ್ರೆಸೆಂಟ್ ಮಾಡಿಸಲಿ. ಅದು ಗುಡ್ ಕ್ವಾಲಿಟಿ ಇದ್ದರೆ ಓಕೆ, ಅವ್ರನ್ನ ಸೆಲೆಕ್ಟ್ ಮಾಡಿರಿ. ನೆಕ್ಸ್ಟ್ ಅವರು ಹೈಯರ್ ಮಾಡಿಕೊಂಡು ಅವ್ರು ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಆದರೆ ಈಗ ಏನಂದರೆ ಒಂದು ಕಡೆ ಸೆಲೆಕ್ಷನ್ ಆಗೋದು ಸಾಕಪ್ಪ, ನಮ್ಗೆ ಸೆಲೆಕ್ಷನ್ ಆದರೆ ಅಂತಕ್ಕಂಥ ಭಾವನೆಯಲ್ಲಿ ಒಂದು ಸೆಲೆಕ್ಷನ್ ಮಾಡಿಕೊಂಡು ಸೆಲೆಕ್ಷನ್ ಆದಮೇಲೆ ಅವರು ಒಂದು ಕಾರ್ಯಕ್ರಮ ಮಾಡಿ ಅದರದ್ದೆಲ್ಲ ವ್ಯವಸ್ಥೆ ಸಬ್ಮಿಟ್ ಮಾಡೋದು ಎಲ್ಲ ಮಾಡ್ತಾಯಿದ್ದಾರೆ. ಸೊ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಸೂಕ್ಷ್ಮತೆಗೆ ಮುಂದಿನ ದಿನದಲ್ಲಿ ಇಲಾಖೆ ಒಂದು ಸೂಕ್ಷ್ಮವಾದ ಒಂದು ಕ್ರಮವನ್ನು ಕೂಡ ಕೈಗೊಳ್ಳಬೇಕಾಗ್ಬೋದು. ಯಾಕಂದರೆ ಪ್ರಾಕ್ಟಿಕಲಾಗಿ ಅವರಿಗೆ ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯನೇ ಇಲ್ಲದೆ ಇರತಕ್ಕಂಥ ಕೆಲವೊಂದು ಸಾಂಸ್ಕೃತಿಕ ಸಂಘಟನೆಗಳು ಇವೆ. ಅವ್ರಿಗೆ ಸಾಮರ್ಥ್ಯನೇ ಇಲ್ಲ ಕೆಲಸ ಮಾಡೋದು. ಕಾಗದ ಪತ್ರ ನೀಟಾಗಿ ಮಾಡಿಕೊಡ್ತಾ ಇದ್ದಾರೆ, ಬೇರೆಯವ್ರ ಕಡೆಯಿಂದ ಕಾರ್ಯಕ್ರಮ ಮಾಡಿಸಿದ ದಾಖಲಾತಿ ಹಚ್ತಾ ಇದ್ದಾರೆ. ಈಗ ಸಂಘದ ಪದಾಧಿಕಾರಿಗಳಲ್ಲಿ ಒಂದು ಅರ್ಧ ಜನರು ಆ ಕೆಲಸ ಬರಬೇಕು ಅಂತ ನಿಯಮನೇ ಹೇಳ್ತಾ ಇದೆ. ಅವರು ಅದರಲ್ಲಿ ಭಾಗವಹಿಸಿ ಮಾಡುವಷ್ಟು ಸಾಮರ್ಥ್ಯ ಏನಾದ್ರು ಇದ್ದರೆ ಓಕೆ. ಸೊ ಮತ್ತು ಅನುದಾನದ ತಾರತಮ್ಯ ನೋಡ್ರಿ, 3 ಲಕ್ಷ 2 ಲಕ್ಷ ತೊಗೊಂಡವ್ರಿಗೆ 50,000 ಈ ವರ್ಷ ಕೊಟ್ಟಿದ್ದಕ್ಕೆ ಕಲಾವಿದರು ನೊಂದ್ಕೊಂಡು ಆ ದುಡ್ಡನ್ನು ವಾಪಸ್ ಕೊಡ್ತೀವಿ, ನಮ್ಗೆ 16 ಯಾಕೆ ಕೊಡ್ತೀರಿ ಅಂತಕ್ಕಂಥ ಇದೆ ಭಾವನೆ, ಒಂದು ಅಭಿಪ್ರಾಯ ಬರ್ತಾಯಿದೆ. ಈ ಹಿನ್ನೆಲೆಯಲ್ಲಿ ನಾವು ನೋಡೋದಾದರೆ ಸ್ವಲ್ಪ ವಿಚಾರ ಮಾಡಬೇಕಾದಂಥ ವಿಷಯ ಇದು. ನಿಜವಾದ ಕಲಾವಿದರಿಗೆ ಎಲ್ಲೋ ಒಂದು ಕಡೆ ಈ ಸಾಂಸ್ಕೃತಿಕವಲ್ಲದ ಸಂಘಟನೆಗಳನ್ನು ಸೇರಿಸೋದ್ರಿಂದ ಅನುದಾನದ ಒಂದು ಏನು ಸಾಂದ್ರತೆ ಅಥವಾ ಡೆನ್ಸಿಟಿ ಏನಂತೀವಿ ಅದು ಹಿಗ್ತಾ ಹೋಗಿ ನಿಜವಾದ ಕಲಾವಿದರಿಗೆ 50,000 70,000ಕ್ಕೆ ಒಂದು ಒಪ್ಪಿಸ್ತಕ್ಕಂಥ ವ್ಯವಸ್ಥೆ ಮತ್ತು ಕಾಗದ ದಾಖಲಾತಿಗಳೇ ಅಂತಿಮವಾದ ಒಂದು ನಿರ್ಣಾಯಕ ಒಂದು ಅರ್ಜಿಯಲ್ಲಿರ್ತಕ್ಕಂಥವೇ ನಿರ್ಣಾಯಕವಾಗಿರ್ತಕ್ಕಂಥ ಸಂದರ್ಭದಲ್ಲಿ ದಾಖಲಾತಿಗಳು ನಮ್ಮ ಕಲಾವಿದರು ಜಾಸ್ತಿ ಮಂದಿ ತಪ್ಪು ಮಾಡ್ತಾನೆ ಬಂದಿದ್ದಾರೆ. ಅವ್ರಿಗೆ ಕೆಲಸದಲ್ಲಿದೆ, ಎಲ್ಲ ಗೊತ್ತಿದೆಯಪ್ಪ ಅವರಿಗೆ ಅಂತ ಅಂದ್ಕೊಂಡಿರ್ತಾರೆ. ಅವ್ರಿಗೆ ಕೊನೆ ಹಂತದಲ್ಲಿ ಯಾವುದೋ ಒಂದು ದಾಖಲಾತಿ ತಪ್ಪಿರೋದ್ರಿಂದ ಬರೋ ಅನುದಾನನೂ ಕೂಡ ಕಡಿತ ಆಗಿ ಅದು ಕೂಡ ಇನ್ಯಾರೋ ಸಂಘಟಕ ಸಂಸ್ಥೆನೋ ಸಾಂಸ್ಕೃತಿಕವಲ್ಲದ ಸಂಸ್ಥೆನೋ ಅದನ್ನು ತೊಗೊಳ್ತಕ್ಕಂಥದ್ದು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಮತ್ತು ಏನು 50,000 2 ಲಕ್ಷ ಅನುದಾನ ಕೊಟ್ಟವ್ರಿಗೆ ಈ ವರ್ಷ 50,000 ಕೊಟ್ಟರೆ ಏನು ಉಪಯೋಗ ಆಗ್ತಾಯಿದೆ? ಇನ್ನೊಂದು ಕಡೆ ನಾವು ಕೇಳಿದ್ವಿ, ಸಾಮಾನ್ಯ ವರ್ಗದ್ದು ಏನು ಪ್ರಾಯೋಜನೆ ಕಾರ್ಯಕ್ರಮ ಬರ್ತಾಯಿತ್ತು ವರ್ಷ ಅಂಥದ್ದು ಲಕ್ಷಗಟ್ಟಲೆ ಅನುದಾನ ಬಂದಿತ್ತು. ಅದನ್ನು ಕೆಲವು ಅಧಿಕಾರಿಗಳು ಯಾವುದೇ ಕಲಾವಿದರಿಗೆ ವಿತರಣೆ ಮಾಡದೆ ಅದು ಸುಮ್ಮನೆ ಇಟ್ಟು ಅದರದ್ದು ಟೈಮ್ ಎಕ್ಸ್ಪೈರ್ ಆದಾಗ ಪುನಃ ಅದು ಹಣವನ್ನು ವಾಪಸ್ಸು ಸರ್ಕಾರಕ್ಕೆ ಕಳಿಸಿರ್ತಕ್ಕಂಥ ಒಂದು ಮಾಹಿತಿ ಕೂಡ ಬರ್ತಾಯಿದೆ. ಇದೆಲ್ಲ ಏನು ತೋರಿಸ್ಕೊಡ್ತಾ ಇದೆ? ಈಗ ಧನಸಹಾಯದ ಮೇಲೆ ಒತ್ತಡ ಬೀಳ್ತಾ ಇದೆ. ಒಂದು ಕಡೆಗೆ ಪ್ರಾಯೋಜನೆ ಕಾರ್ಯಕ್ರಮ ಸಾಮಾನ್ಯ ವರ್ಗದ್ದು ಸರಿಯಾಗಿ ವಿತರಣೆ ಮಾಡಲಿಕ್ಕಾಗಿಲ್ಲ, ಅದನ್ನು ವಾಪಸ್ ಹಣ ಕಳಿಸಿದ್ದು ಇರತಕ್ಕಂಥ ಒಂದು ಸುದ್ದಿ ಇಲ್ಲಿ ಮಾಹಿತಿ ಬರ್ತಾ ಇದೆ. ಅಂದರೆ ಈಗ ಮತ್ತು ಸಹಜವಾಗಿ ಅನುದಾನ ಅರ್ಜಿ ಬಂದಾಗ ಧನಸಹಾಯ ಬಂದಾಗ ಅದರಲ್ಲಿ ಏನಾದ್ರು ಅವಕಾಶ ಸಿಗ್ಬೋದಾ ಅಂತ ಕಲಾವಿದರು ಕಾಯೋದು ಸಾಮಾನ್ಯ. ಅದಕ್ಕಿಂತ ಮೊದಲೇ ಅವರಿಗೆ ಅವಕಾಶ ಕೊಟ್ಟಿದ್ದೇ ಆದರೆ ಇಲ್ಲಪ್ಪ ನಮಗೊಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ ಅಂತವರು ಸುಮ್ಮನೆ ಒಂದು ಸ್ವಲ್ಪ ಇಂಟರ್ನಲ್ಲಿ ಅವರು ಮೃದುವಾಗಿ ನೋಡೋಣ, ಈ ಸರಿ ಕಡಿಮೆ ಕೊಟ್ಟರು ಆಗ್ಬೋದು, ಕೊಟ್ಟಿಲ್ಲ ಅಂದರೂ ಕೂಡ ನೋಡೋಣಪ್ಪ ಅಂತ ಒಂದು ಭಾವನೆ ಬರ್ತದೆ. ಮತ್ತು ಎಲ್ಲದ್ರ ಬಗ್ಗೆಯೂ ಕೂಡ ಸರ್ಕಾರ ವಿಚಾರ ಮಾಡಬೇಕು. ಮತ್ತು ಇಲ್ಲಿ ಅಪ್ಪಟ ಸಾಂಸ್ಕೃತಿಕವಾಗಿರ್ತಕ್ಕಂಥ ಸಂಘ ಸಂಸ್ಥೆಗಳಿಗೆ ಕಲಾವಿದರಿಗೆ ಅವಕಾಶವನ್ನು ಕೊಡಬೇಕು. ಒಂದು ವೇಳೆ ತಾವು ಸಾಂಸ್ಕೃತಿಕ
ನಾವು ಆರ್ಗನೈಸರ್ ಆಗಿ ಕೆಲಸ ಮಾಡ್ತಕ್ಕಂಥ ನಮ್ಮ ನಾಡಿನ ರಾಜ್ಯದ ಸಂಸ್ಥೆಗಳು, ಪರರಾಜ್ಯದ ಸಂಸ್ಥೆಗಳು, ವಿದೇಶಿ ಸಂಸ್ಥೆಗಳು ಕೊಡೋದಾದರೂ ನಮ್ಮ ಕನ್ನಡ ಸಂಘಟನೆಗೆ ಕೊಡ್ರಿ. ಅದಕ್ಕೆ ಒಂದು ಅನುಪಾತವನ್ನು ತಾವು ಫಿಕ್ಸ್ ಮಾಡಿರಿ. ಒಂದು 10-20% ಅವರಿಗೆ ಅನುದಾನ ಸಪ್ರೇಟ್ ತೆಗೆದಿಟ್ಟು ಆ ಒಂದು ಕೋಟಾದಲ್ಲಿ ಮಾಡಿರಿ. ಆಮೇಲೆ ಇಲ್ಲಿ ತುಂಬ ಏನಂದರೆ ಕೆಲವೊಂದು ಕಲಾ ಪ್ರಕಾರದಲ್ಲಿ ತುಂಬ ಕಲಾವಿದರು, ಸಂಗೀತದಲ್ಲಿ ತುಂಬ ಜನ ಕಲಾವಿದರಿದ್ದಾರೆ. ಒಂದು 3-4 ಜನ 5 ಜನರದ್ದು ಒಂದು ಟೀಮ್ ಆದರೆ ಒಳ್ಳೆಯ ಸಂಗೀತ ಕಾರ್ಯಕ್ರಮ ಕೊಡ್ಬೋದು. ಅದೇ ರೀತಿ ನೃತ್ಯದಲ್ಲಿ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ನಾಟಕದಲ್ಲಿ ಒಂದು ಮಟ್ಟಿಗೆ ಒಂದು ಜಿಲ್ಲೆಗೆ ಒಂದು 8-10 ಗುಡ್ ಕ್ವಾಲಿಟಿ ತಂಡ ಇದೆ. ಅವರಿಗೆ ಅದು ನನಗೆ ಗೊತ್ತಿರೋ ಪ್ರಕಾರ ಈಗ ನಮ್ಮ ಗುಲ್ಬರ್ಗದಲ್ಲಿ ಒಂದು ಎಸ್ ಸಿಯಲ್ಲಿ ಮತ್ತು ಸಾಮಾನ್ಯದಲ್ಲಿ ನೋಡಿದ್ರೆ 2 ನಮ್ಮ ಏನು ಯಂಗ್ಸ್ಟರ್ಸ್ ಏನು ಎಜುಕೇಟ್ ಥಿಯೇಟ್ರ್ನವ್ರು ಇದ್ದಾರೆ, ಒಂದು 2 ಜನ ಸೆಲೆಕ್ಟ್ ಆಗಿದ್ದಾರೆ. ಇಲ್ಲಿ ಜನರಲ್ನಲ್ಲಿ ಒಬ್ಬರು, ಅಲ್ಲಿ ಎಸ್ ಸಿನಲ್ಲಿ ಒಬ್ಬರು, ಮತ್ತು ನಮ್ಮ ವೃತ್ತಿ ರಂಗಭೂಮಿಯ ನಮ್ಮ ಸ್ನೇಹಿತರು ಕೆಲವೊಂದು ಜನ, ಅದರಲ್ಲಿ ಒಂದು 10-20 ಜನ ಎಸ್ ಸಿಯಲ್ಲಿ ಒಂದು ಜಾಸ್ತಿ ಇದ್ದಾರೆ, ಜನರಲಲ್ಲಿ ಕಡಿಮೆ. ಜನರಲಲ್ಲಿ ಇತರೆ ಜಾನಪದ, ನೃತ್ಯ, ಸಾಹಿತ್ಯ, ಚಿತ್ರಕಲೆ ಇಂಥವ್ರಿದ್ದಾರೆ. ಇಲ್ಲಿ 5-6 ಒಂದು ನೃತ್ಯ ಇರ್ಬೋದು, ಸಾಹಿತ್ಯ, ನಾಟಕ, ಆಮೇಲೆ ಸಂಗೀತ, ಒಂದು 6-7 ನಮ್ಮದೇನು ಕಲೆಗಳಿದೆ ಅದ್ರದ್ದು ಒಂದು ಲಿಸ್ಟ್ ಸಪ್ರೇಟ್ ಮಾಡಿರ್ತಾವೆ. ಅದಕ್ಕೊಂದು ಅನುಪಾತ ಫಿಕ್ಸ್ ಮಾಡಿರಿ. ಒಂದು ಕಲಾ ಪ್ರಕಾರಕ್ಕೆ ಒಂದು 10%, 15%, ಇಲ್ಲ ಅವ್ರದ್ದು ದತ್ತಾಂಶ ತಮ್ಮ ಕಡೆ ಇದೆ ಅದನ್ನೇನೋ ಮಾಡಿರಿ. ಅಥವಾ ನನಗೆ ತಿಳಿದ ಮಟ್ಟಿಗೆ ಇದನ್ನು ಹೆಚ್ಚಿರತಕ್ಕಂಥ ಕಲಾವಿದರಿಗೆ ಹೆಚ್ಚು ಕೊಡಬೇಕೇನಿಲ್ಲ. ಇದನ್ನು ಬರೀ ಕಾಗದ ಪತ್ರದ ಮೇಲೆ ನಿರ್ಣಯ ಮಾಡೋದಕ್ಕಿಂತ ಕಾಗದ ಪತ್ರದ ಜೊತೆಗೆ ಅವರ ಕಲಾ ಪ್ರದರ್ಶನದ ಒಂದು ಸಂದರ್ಶನವನ್ನು ಕೂಡ ತಾವು ತೊಗೊಳ್ಬೇಕು ಮುಂದಿನ ದಿನಗಳಲ್ಲಿ ಅಂತ ತಮ್ಮಲ್ಲಿ ನಾವು ಈ ಮೂಲಕ ವಿನಂತಿಯನ್ನು ಮಾಡ್ತಾಯಿದ್ದೇವೆ. ಮತ್ತು ಈ ನಾವು ಯಾವುದೋ ತಪ್ಪಾಯಿತು ಕಾಗದ ಪತ್ರದಲ್ಲಿ ಅಂತ ನಾವು ಅನುದಾನದ ಧನಸಹಾಯದಿಂದ ಆಯ್ಕೆಯಿಂದ ಹೊರಗಿರೋರು ನೋವು ಒಂದು ಕಡೆ ಆದರೆ, ಈ 50,000 ಹೋದ ವರ್ಷ 3 ಲಕ್ಷ 2 ಲಕ್ಷ ತೊಗೊಂಡವ್ರು ಈ ವರ್ಷ 50,000 ತೊಗೊಂಡವ್ರದ್ದು ನೋವು ಎಂಥದ್ದಿರ್ಬೋದು, ಅದು ತುಂಬ ಇದೆ. ಮತ್ತು ಕೊಟ್ಟಿದ್ದೀವಿ ಧನಸಹಾಯ ಅನ್ನುವಂಗೆ ಒಂದು ಭಾವನೆ ಸರ್ಕಾರಕ್ಕೆ ಇರ್ತದೆ. 50,000 ತೊಗೊಂಡು ನಾನು ಏನು ಮಾಡಬೇಕು ಅಂತಕ್ಕಂಥ ಒಂದು ನೋವು ಆ ಕಲಾವಿದರಿಗಿದೆ. ಮತ್ತು ಇಲ್ಲಿ ಬಂದಿರತಕ್ಕಂಥ ಅನುದಾನವನ್ನು ವಾಪಸ್ಸು ಯಾರಿಗೂ ವಿತರಣೆ ಕೆಲಸ ಕೊಡದೆ ವಾಪಸ್ ಕಳಿಸ್ತಕ್ಕಂಥ ವಿದ್ಯಮಾನ ಕೂಡ ಇಲ್ಲಿ ಮಾಹಿತಿ ಬರ್ತಾಯಿದೆ. ಮೊದಲಿದ್ದ ಅಧಿಕಾರಿ ಸ್ವಲ್ಪ ಒರಟು ಸ್ವಭಾವದವರಿದ್ದರು. ಅವರು ಒಂದು 10 ರೂಪಾಯಿನೂ ಕೂಡ ವಾಪಸ್ ಹೋಗಲಿಕ್ಕೆ ಬಿಡ್ತಾ ಇರಲಿಲ್ಲ ಅಂತ ಒಂದು ಮಾಹಿತಿ ಬರ್ತಾಯಿದೆ. ಅವರು ಸ್ವಲ್ಪ ಒರಟಾಗಿದ್ದರು, ಸ್ವಲ್ಪ ಅಂದಾದುಂದಿ ಕೆಲವೊಂದು ತಪ್ಪುಗಳಾಯಿತು. ಆದರೆ ಅನುದಾನ 10 ರೂಪಾಯಿ ಕೂಡ ಅವರು ವಾಪಸ್ ಹೋಗಲಿಕ್ಕೆ ಬಿಡ್ತಾ ಇರಲಿಲ್ಲ. ಮ್ಯಾಕ್ಸಿಮಮ್ ಅನುದಾನ ನಮ್ಮ ಜಿಲ್ಲೆಗೆ ಕೊಡಿಸಿದ್ರು. ಮತ್ತು ಅಲ್ಲಿ ಇನ್ನೊಂದು ಹಿನ್ನಡೆ ಏನಾಯ್ತಂದರೆ, ಸ್ವಲ್ಪ ಅನರ್ಹ ಅಂದರೆ ಸಾಂಸ್ಕೃತಿಕವಲ್ಲದ ಕಲಾವಿದರು ಈ ಆಫೀಸ್ ಮೆಟ್ಲು ಹತ್ತಲಿಕ್ಕೆ ಅದು ಒಂದು ಕೂಡ ಅವಕಾಶ ಮಾಡಿಕೊಡ್ತು. ಇಲ್ಲೇನೋ ದುಡ್ಡು ಸಿಗ್ತದೇನೋ, ಸ್ವಲ್ಪ ಓಡಾಡಬೇಕು ಅನ್ನೋ ಕೆಲಸ ಮಾಡೋದಾದರೆ ಕೆಲಸಗಾರರಾದರೆ ಮಾಡಲಿ. ಅಂದರೆ ಇಂಥ ಒಂದು ಇದಕ್ಕೂ ಕೂಡ ಬಹುಶಃ ಆ ಅಧಿಕಾರಿ ಅವಕಾಶ ಮಾಡಿಕೊಟ್ರೇನು ಅಂತ ನಮ್ಮ ವೈಯಕ್ತಿಕವಾಗಿ ಅನ್ನಿಸ್ತಾ ಇದೆ. ಬಟ್ ಈಗಿನವರು ಇಲ್ಲ, ನಾನು ಕಟ್ಟುನಿಟ್ಟಾಗಿ ಮಾಡ್ತೀನಿ ಅನ್ನೋ ಭಾವನೆ ಇದೆ. ಮಾಡಿ, ಒಳ್ಳೆ ಕೆಲಸ ಆದರೆ ಏನು ತೊಂದರೆ ಇಲ್ಲ, ಮಾಡಿ. ಆದರೆ ನಿಜವಾದ ಕಲಾವಿದರಿಗೆ ಅನ್ಯಾಯವಾಗಲಿಕ್ಕೆ ಬಿಡಬೇಡಿ. ತಾವು ತಮಗೆ ಕಷ್ಟ ಇದೆ ತುಂಬ. ಈಗ ನಾವು ಜನರಿಗೆ ಅಗೇನ್ ವಿರುದ್ಧವಾದ ಕೆಲಸ ಮಾಡೋದು ಕಷ್ಟ. ತುಂಬ ಏನು ಜನಪರವಾಗಿ ನಾನು ಕೆಲಸ ಮಾಡ್ತೀನಿ ಅಂದರೂ ಕಷ್ಟ. ಅದು ತಮ್ಮ ಕೆಲಸ ಮಾಡೋರಿಗೆ ಗೊತ್ತಿದೆ. ಈಗ ನಿಜವಾದ ಕಲಾವಿದರಿಗೆ, ತಾವು ನೈಜವಾದ ಕಲಾವಿದರಿಗೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಸಹಾಯ ಮಾಡಬೇಕು. ಈಗ ಅಧಿಕಾರಿಗಳು 2ನೇ ಹಂತದ ಒಂದು ಅಧಿಕಾರವನ್ನು ಇವತ್ತು ಹೊಂದಿರತಕ್ಕಂಥದ್ದು ನಮ್ಮ ಸಿಸ್ಟಮಲ್ಲಿದೆ. 1ನೇ ಹಂತದಲ್ಲಿ ರಾಜಕೀಯ ವ್ಯವಸ್ಥೆ ಇದೆ. ಅದು ಹಸ್ತಕ್ಷೇಪ ಮಾಡಬಾರ್ದು ಅಂತ ನಾವು ಎಷ್ಟು ಹೇಳ್ಕೊಂಡ್ರೂ ಕೂಡ ಅದು ಇನ್ನೊಂದು ಕಡೆ ಆಗೇ ಆಗ್ತದೆ. ಈಗ ಒಂದು ತುಂಬ ಯಾರು ಒಂದು ನೈಜವಾಗಿ ಏನೋ ಒಂದು ಬಡ ವ್ಯಕ್ತಿಗೆ, ಒಬ್ಬ ಕಲಾವಿದರಿಗೆ ಒಂದು ಯಾವುದೋ ಒಂದು ಅನ್ಯಾಯ ಮಾಡ್ತಾಯಿದ್ರೆ ಅಥವಾ ತೊಂದರೆ ಕೊಡ್ತಾಯಿದ್ರೆ, ಅದು ಇವತ್ತಲ್ಲ ನಾಳೆ ಒಂಥರ ಅದು ದೊಡ್ಡದಾಗಿ ಒಂದು ಸಮಸ್ಯೆ ಆಗಿ ಅಧಿಕಾರಿ ಇನ್ನೊಂದು ಕಡೆ ವರ್ಗಾವಣೆ ಆಗೋದು ಇಂಥದ್ದೆಲ್ಲ ಆಗ್ತದೆ. ಇದು ತಪ್ಪು ಕೆಲಸ ಮಾಡಿದಾಗ ಒಂದು ಘಟನೆ ಆಗ್ತಾಯಿದೆ. ಇನ್ನೊಂದು ಒಳ್ಳೆ ಕೆಲಸ ಅಂದರೆ ನೋಡಿರಿ, ನಾನು ಹಿಂಗೆ ನಿಯಮ ಇದೆ, ನಾನು ಹಿಂಗೆ ಮಾಡ್ತೀನಿ, ಕಾಗದದಲ್ಲಿ ಹಿಂಗೆ ಬರೆದಿದೆ ಅಂತ ಮಾಡಲಿಕ್ಕೆ ಹೋದರೂ ಕೂಡ ಇನ್ನೊಂದು ಸಮಸ್ಯೆ ಇದೆ. ಅಲ್ಲಿ ಯಾರೋ ಯಾವ್ದು ರಾಜಕೀಯದವರು, ಯಾರೋ ಲೀಡರ್ಸ್ ಇರ್ತಾರೆ, ನಮ್ಗೆ ಬೇಕಾದವರು ನಾವು ಅವ್ರು ಹೇಳಿದ್ರೆ ನಮ್ಗೆ ಮಾಡೋಕ್ಕೆ ಮನಸ್ಸಾಗ್ತದೆ, ಇನ್ನೊಬ್ರು ಹೇಳಿದ್ರೆ ಮಾಡೋಕ್ಕೆ ಮನಸ್ಸಾಗಲ್ಲ. ಆಮೇಲೆ ಅವರು 4 ಜನ ಟೀಮ್ ಕಟ್ಕೊಂಡು ಈ ಅಧಿಕಾರಿ ನಾವು ಹೇಳಿದ ಕೆಲಸನೇ ಮಾಡ್ತಾಯಿಲ್ಲ ಅಂತ ಹೇಳಿ ಅಲ್ಲಿ ಅವರು ಏನೋ ಮಾಡಿ ಇನ್ನೊಂದು ಕಡೆ ವರ್ಗಾವಣೆ ಮಾಡ್ತಾರೆ. ನೋಡಿರಿ, ಒಂದು ಕಡೆ ತಾವು ಒಳ್ಳೆಯದೇ ಮಾಡ್ತಾಯಿದ್ರಿ, ಆದರೂ ಕೂಡ ತಮಗೆ ತೊಂದರೆ ಆಗ್ತಾಯಿದೆ. ಕೆಟ್ಟದ್ದು ಮಾಡ್ತಾಯಿದ್ರಿ, ತೊಂದರೆ ಆಗ್ತಾಯಿದೆ. ಅಂಥದ್ರಲ್ಲಿ ಈಗ ಜೀವನ ಇದರಲ್ಲೇ ಮಾಡ್ಕೊಂಡು ಜೀವನ ಹೋಗ್ಬೇಕು. ಈಗ ನಾವು
ಇದರಲ್ಲಿ ನೈಜವಾದ ಕಲಾವಿದರು ಯಾರಿದ್ದಾರಂತ ನಿಮಗೆ ಗೊತ್ತಿದೆ. ನೀವು ಗೊತ್ತಿರ್ತಕ್ಕಂಥ ತಾವುಗಳು ತಮ್ಮ ನೈಜವಾದ ಕಲಾವಿದರಿಗೆ ತಮ್ಮ ಅಧಿಕಾರ ತಮ್ಮ ಕೈಯಲ್ಲಿ ಪೆನ್ನು ಕಾಗದ ಇರೋದರಿಂದ ಏನನ್ನಾದರೂ ಸಹಾಯ ಮಾಡಿರಿ. ಪೂರ್ತಿ ಶುದ್ಧೀಕರಣ ಕಷ್ಟ ಇದೆ. ಒಂದು ಸ್ವಲ್ಪ ರಾಜಕೀಯ ವ್ಯವಸ್ಥೆಯಲ್ಲಿ ಇದೆ. ಯಾಕಂದರೆ ಇದು ನಮ್ಮ ಜನರ ಸಂಸ್ಥೆ, ಜನರಿಂದ ನಡೆಯುವ ಸಂಸ್ಥೆ, ಒಂದು ಡೆಮಾಕ್ರೆಟಿಕ್ ಆದ ಸಂಸ್ಥೆಯಲ್ಲಿ ಅಲ್ಪ ಸ್ವಲ್ಪ ಲೋಪದೋಷಗಳು ಇರಬಹುದು. ಅದಕ್ಕೂ ಕೂಡ ಅದು ಟೋಟಲ್ ಮಾಸ್ ಕಾರಣ. ಯಾರೋ ಒಬ್ಬ ವ್ಯಕ್ತಿ ಮತ್ತೊಬ್ಬರು ಇನ್ನೊಬ್ಬರು ಅಂತ ನಾವು ಪರ್ಟಿಕ್ಯುಲರ್ ಹೇಳೋಕ್ಕಾಗಲ್ಲ. ಅಷ್ಟು ಪ್ರಬುದ್ಧತೆ ನಮ್ಮಲ್ಲಿ ಬಂದಾಗ ಅದು ಸಾಧ್ಯ ಆಗ್ತದೆ, ಏನಾಗಲ್ಲ. ಅದಕ್ಕೆ ತಾವುಗಳು ಕಾನೂನು ಕೂಡ ಇಲ್ಲ, ನನಗೆ ಗೊತ್ತಿದೆ. ಕಾನೂನನ್ನು ಕೂಡ ನಾನು ಶಾಸ್ತ್ರೀಯ ಓದ್ದವನು. ಈ ನಮ್ಮ ಕಲೆ ಪಿಲೆ ಇಂಥವಕ್ಕೆಲ್ಲ ಮೇಂಟೈನ್ ಮಾಡೋಕ್ಕೆ ನಮ್ಮ ರಾಜ್ಯ ಸರ್ಕಾರ ಯಾವುದೇ ಕಾನೂನು ಮಾಡಿಲ್ಲ. ಸುಮಾರು ಭಿಕ್ಷಾ ಬೇಡೋರಿಗೆ ಒಂದು ಬೆಗ್ಗರ್ ಪ್ರೊಹಿಬಿಷನ್ ಆ್ಯಕ್ಟ್ ಅಂತಿದೆ. ಬೀಡಿ ತಂಬಾಕು ಸೇದವನಿಗೆ ಒಂದು ಕಾನೂನಿದೆ. ಕುಂತರೂ ಒಂದು ಕಾನೂನಿದೆ, ನಿಂತರೂ ಒಂದು ಕಾನೂನಿದೆ. ನಾವು ಕಲಾವಿದರು ಇಷ್ಟು ಪ್ರಮಾಣದಲ್ಲಿದ್ದರೂ ಕೂಡ ನಮಗೆ ಯಾವುದೇ ಕಾನೂನು ಇಲ್ಲ. ನಮಗೆಲ್ಲ ಸಾಮಾನ್ಯವಾಗಿರ್ತಕ್ಕಂಥ ಕಾನೂನುಗಳೇ ನಮಗೆ ಲಾಗು ಆಗ್ತಾಯಿದೆ. ಆದರೆ ಕಲಾವಿದರ ಈ ಕೆಲಸಗಳಿಗೆ ಒಂದು ಇರಲಿ ಅಂತ ಹೇಳಿ ಹಿಂದಿನ ನಾಯಕರು ಒಂದು ಇಲಾಖೆ ನಮಗೆ ಮಾಡಿಕೊಟ್ಟಿದ್ದಾರೆ. ಇಲಾಖೆಯಲ್ಲದೆ ಸಾಕಷ್ಟು ಅನುದಾನ ಕೂಡ ಮೊದಲಿನಂಗಿಲ್ಲ, ಈಗ ತುಂಬ ಅನುದಾನ ಕೂಡ ಬರ್ತಾಯಿದೆ. ಇದನ್ನೆಲ್ಲ ಅಂದದೊಂದೇ ಆಗಬಾರ್ದು, ಭ್ರಷ್ಟಾಚಾರ ಆಗಬಾರ್ದು ಅಂತೇಳಿ ಇದೇ ಸರ್ಕಾರ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪನವರ ನೇತೃತ್ವದಲ್ಲಿ ಒಂದು ಸಾಂಸ್ಕೃತಿಕ ನೀತಿ ಸಮಿತಿ ಅಂತ ಮಾಡಿ ಅದಕ್ಕೆಲ್ಲ ಎಕ್ಸ್ಪರ್ಟ್ಸನ್ನು ಕುಂದಿರಿಸಿ ಒಂದು ಕಮಿಟಿ ಮಾಡಿ ಅದಕ್ಕೆ ವರದಿಯನ್ನು ಮಾಡಿ ಅದು ವರದಿ ಸರ್ಕಾರ ಕೊಟ್ಟಿದ್ದಾರೆ. ಅದು ಜಾರಿ ಮಾಡಿದ್ರೆ ಏನು ತೊಂದರೆ ಆಗ್ತದೆ ಅಂದರೆ, ನಾನು ಹೇಳಬೇಕಂದ್ರೆ ಸ್ವಲ್ಪ ರಾಜಕೀಯ ಹಸ್ತಕ್ಷೇಪ ಕಡಿಮೆ ಆಗ್ತದೆ. ಅದು ಒಂದು ಕಾನೂನು ಇದ್ದಂಗೆ. ಕಾನೂನು ಒಂದೊಂದು ಕಲಮ್, ಒಂದೊಂದು ಸೆಕ್ಷನ್ನು, ಒಂದು ಕಾಮ, ಒಂದು ಪೊಲೀಸ್ ಸ್ಟಾಪ್ ಇದ್ರೂ ಕೂಡ ಪಾರ್ಲಿಮೆಂಟ್ ಅಸೆಂಬ್ಲಿಗೆ ಹೋಗಿ ತಿದ್ಕೊಂಡು ಬರಬೇಕು. ಅದನ್ನು ಕೋರ್ಟಲ್ಲಿ ಚಾಲೆಂಜ್ ಮಾಡಲಿಕ್ಕೂ ಈಸಿಯಾಗಿ ಬರ್ತದೆ. ಇವಕ್ಕೆಲ್ಲ ಏನಿಲ್ಲ. ಅದು ಒಂದು ವಿವೇಚನೆ ಮೇಲೆ, ಒಂದು ಮಾನವೀಯತೆ ನೆಲೆ ಮೇಲೆ ಮಾಡಬೇಕಾದ ಕೆಲಸಗಳು ಸ್ವಲ್ಪ ಇರ್ತದೆ. ಅದು ಎಲ್ಲರೂ ಕಲಾವಿದರು ತಾಳ್ಕೊಳ್ಬೇಕು, ಆಫೀಸಲ್ಲಿರೋರು ಕೂಡ ತಾಳ್ಕೊಂಡೇ ಕೆಲಸ ಮಾಡಬೇಕು. ಅದು ಪೂರ್ತಿ ನಾನು ಹಿಂಗೆ ನಿಯಮ ಇದೆ, ಹಿಂಗೆ ಕಾನೂನಿದೆ ಅಂತ ಹೇಳೋಕ್ಕೆ ಯಾರೋ ಒಂದು ಆಫೀಸರ್ ಬರೆದ ಲೆಟ್ರು ಏನೋ ಒಂದು ಇದರಲ್ಲಿ ಬರೆದಿರ್ತಾರೆ. ಅದೇನು ಭಾರತ ಸಂವಿಧಾನ ಅಲ್ಲ. ತಮ್ಮ ವಿವೇಚನೆ ಮೇಲೆ, ಒಂದು ಮಾನವೀಯತೆ ನೆಲೆ ಮೇಲೆ ಒಂದು ಕೆಲಸವನ್ನು ಮಾಡಬೇಕು ಅಂಥೇಳಿ ನಾವು ಪುನಃ ಮನೆಯನ್ನು ಮಾಡ್ತಾಯಿದ್ವಿ. ಮತ್ತು ನಮ್ಮ ಕಲಾವಿದರ ಸಮುದಾಯಕ್ಕೆ ಸ್ವಲ್ಪ ನಾವು ಆಸೆಗಳನ್ನು ಕಡಿಮೆ ಮಾಡಿಕೊಳ್ಳೋಣ. ಈಗ ನಮಗೇನು ಭಗವಂತ ಕೊಡ್ತಾ ಇದ್ದಾನೆ ಅದರಲ್ಲಿ ತೃಪ್ತಿಯನ್ನು ಪಡೋಣ. ಹಾಗಂತ 50,000 ಕೊಟ್ಟಿರೋ ಅನುದಾನಕ್ಕೆ ನಾನು ಸಮರ್ಥನೆ ಮಾಡ್ತಾಯಿದ್ದೀನಿ ಅಂತ ಅಲ್ಲ. ಅನುದಾನ ಕೊಡ್ತಾ ಇದ್ದಾರೆ, ಮಾಡೋಣ. ಮತ್ತು ನಾವು ಅಲ್ಲಿ ಅಕ್ಕಪಕ್ಕದಲ್ಲಿರೋರು ಸಾಂಸ್ಕೃತಿಕವಲ್ಲದವ್ರ ಬಗ್ಗೆ ಸರ್ಕಾರಕ್ಕೆ ಒಂದು ಜಾಗೃತಿ ಅಂತಕ್ಕಂಥದ್ದು. ನೋಡಿರಿ ಸರ್, ದಯವಿಟ್ಟು ತಾವು ಸಾಂಸ್ಕೃತಿಕ ಸಂಸ್ಥೆಯವರು ಅಲ್ಲ. ದಯವಿಟ್ಟು ಇಲ್ಲಿ ಸಾಂಸ್ಕೃತಿಕವಾಗಿರ್ತಕ್ಕಂಥ ಕೆಲಸ, ಇದು ಕಲಾವಿದರಿಗೆ ಇರ್ತಕ್ಕಂಥ ಅನುದಾನ. ತಾವುಗಳು ದಯಮಾಡಿ ಇದರಲ್ಲಿ ಪ್ರವೇಶ ಮಾಡಬೇಡ್ರಿ ಅಂತ ಹೇಳ್ತಕ್ಕಂಥದ್ದು ನಯವಿನಯದಿಂದ ಅದನ್ನು ತಾವು ಮಾಡೋಣ. ಒಂದು ವೇಳೆ ಹಾಗೇನಾರಾದರೆ ಒಂದು ಟೀಮ್ ಮಾಡಿಕೊಂಡು ಯಾರು ಸಾಂಸ್ಕೃತಿಕ ಇರಲಾರ್ದಿರ್ತಕ್ಕಂಥ ಸಂಘಟನೆ ವ್ಯಕ್ತಿಗಳು ಯಾರು ಅಂತಕ್ಕಂಥದ್ದು ನೀವೆಲ್ಲ ಒಂದು ಮೊನ್ನೆ ನಾವು ನೋಡಿದ್ವಿ. ನಮ್ಮ ಗುಲ್ಬರ್ಗ ಜಿಲ್ಲಾಧಿಕಾರಿಗಳು ನಕಲಿ ವೈದ್ಯರಿಗೆ ಒಂದು ಇದು ಮಾಡಿ ಎಷ್ಟೋ ಲಕ್ಷ ದಂಡ ಹಾಕಿದರು ಅಂತ ಬಂತು ಪೇಪರ್ನಲ್ಲಿ. ಈಗ ನಮ್ಮ ಕಲಾವಿದರಲ್ಲಿ ಅಸಲಿ ನಕಲಿ ಫೈಂಡ್ ಔಟ್ ಮಾಡೋದಕ್ಕೆ ಕಷ್ಟ. ಈಗೇನೋ ಕೆಲಸ ಮಾಡೋಣ ಅಂತ ಬಂದಿರ್ತಾರೆ, ಅವ್ರಿಗೆ ಹಿಂಗೆ ನಾವು ಹೇಳೋಕ್ಕೂ ಆಗೋದಿಲ್ಲ. ಮಾಡೋದಾದರೆ ಈಗ ನಮ್ಮ ಸಂಘಟನೆಗಳು ಏನು, ನಮ್ಮ ಕಲಾವಿದರಿಗೆ ಸಂಬಂಧಪಟ್ಟ ಸಂಘಟನೆಗಳು ಒಂದು ತರಬೇತಿದು ಏನು ಶಾರ್ಟ್ ಟೈಮ್ ವ್ಯವಸ್ಥೆನಾರು ಮಾಡಿರಿ. ಒಂದು ಎಥಿಕ್ಸ್ ಅವ್ರನ್ನ ಕಲಿಸ್ಕೊಡೋಣ. ಅವ್ರಿಗೆ ಕೆಲಸ ಹೆಂಗೆ ಮಾಡಬೇಕು, ಒಂದು ಆರ್ಗನೈಜೇಷನ್ ಆಗಲಿ. ಸರ್ಕಾರನೇ ಎಲ್ಲ ಆರ್ಗನೈಸ್ ಮಾಡಿ ಎಲ್ಲ ಮಾಡಲಿ, ಅದೂ ಕಷ್ಟ. ಅದಕ್ಕೆ ಇಲ್ಲಿ ಇರ್ತಕ್ಕಂಥದ್ದು ಸ್ವಲ್ಪ ಆ ಥರದ ಸಾಂಸ್ಕೃತಿಕ ಅಲ್ಲದವರಿಗೆ ಅವೇರ್ನೆಸ್ ಕೊಡೋದು ಕೆಲಸ ಮಾಡಿರಿ. ಇಲ್ಲ ಅವರಿಗೆ ಮೆಹನತ್ ಮಾಡೋಕ್ಕಾಗಲ್ಲ ಅಂದ್ರೆ ಅವ್ರನ್ನ ಹೊರಗೆ ಹಾಕೋಕ್ಕೆ ಕೆಲಸ ಮಾಡಿರಿ. ಸರ್ಕಾರಕ್ಕೆ ಏನು ಮಾಡಬೇಕು, ಅನುದಾನ ಮಾಡಿ ಇಲ್ಲಿ ಒಂದು 10 ಜನ 4 ಜನ ಸ್ಟಾಫ್ ಇರ್ತಾರೆ, ಅಲ್ಲಿ ಒಂದು 50-100 ಜನ ಸ್ಟಾಫ್ ಇರ್ತಾರೆ. ಅಷ್ಟರ ಮೇಲೆ ಈ ಸಾವಿರಾರು ಅರ್ಜಿ ಹಾಕ್ಕೊಂಡು ಆ ಕಡೆಯಿಂದ ಇನ್ಫ್ಲೂಯೆನ್ಸ್ ಆಗ್ತಾಯಿದೆ, ಇನ್ನೊಂದು ಕಡೆ ಮತ್ತೊಂದು ಆಗ್ತಾಯಿದೆ. ಇದನ್ನು ಮೇಂಟೈನ್ ಮಾಡೋದು ಕಷ್ಟ. ಅಂಥದ್ರಲ್ಲಿ ವೈಯಕ್ತಿಕ ರಾಗದ್ವೇಷ, ಆಫೀಸಲ್ಲಿ ಇರೋರಿಗೂ ಆಫೀಸ್ ಹೊರಗೆ ಓಡಾಡೋ ನಮ್ಮ ಕಲಾವಿದರಿಗೂ ಎಲ್ಲ ಸಮಸ್ಯೆ ಇರ್ತಾವೆ. ಸೊ ಇದು ಎಲ್ಲ ವಿಚಾರ ಮಾಡಿಕೊಂಡು ಆದಷ್ಟು ಒಳ್ಳೆ ಕೆಲಸವನ್ನು ಆಗಲಿ ಅಂತ ಹೇಳಿ ನಾವೆಲ್ಲರಲ್ಲೇ ಕೇಳಿಕೊಂಡು, ಈಗ ಮತ್ತೊಂದು ಪತ್ರಿಕಾಗೋಷ್ಠಿ ಆಯಿತು. ನಾನು ಪತ್ರಿಕಾಗೋಷ್ಠಿ ಮಾಡಿ ನಾನೇ ಕೆಟ್ಟವನಾದೆ ಅಂತ ಅಂದ್ಕೊಂಡಿದ್ದೆ. ನನಗಿನ್ನೂ ಧನಸಹಾಯ ಸಿಕ್ಕಿಲ್ಲ. ಸಿಕ್ಕವ್ರ ನೋವು ತುಂಬ ಗಂಭೀರವಾಗಿದೆ. 3 ಲಕ್ಷ 2 ಲಕ್ಷ ತೊಗೊಂಡವ್ರಿಗೆ 50,000 ಧನಸಹಾಯ ಕೊಟ್ಟಿದ್ದಾರೆ. ಕೊಟ್ಟಿಲ್ಲ ಅಂದರೆ ಅದೊಂದಿತ್ತು, ಕೊಟ್ಟಿಲ್ಲಪ್ಪ ನನಗೆ ಅಂತ ಅದರ ಇರ್ತಿತ್ತು. ಮತ್ತು ಇನ್ನೊಂದು ಶಬ್ದ ಹೇಳ್ತಾ ಇದ್ದಾರೆ, ಸಾಮಾನ್ಯ ವರ್ಗದ ಅನುದಾನ ಕೂಡ ಕಾರ್ಯಕ್ರಮ ಕೊಟ್ಟಿಲ್ಲ, ಅದು ವಾಪಸ್ಸು ಹೋಗಿದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಇಲ್ಲಿ ಈ ಎಲ್ಲ ವಿಷಯದ ಬಗ್ಗೆ ನಾವು
ಒಂದು ಗಮನವನ್ನು ಹರಿಸಬೇಕಾಗಿದೆ. ಅದಕ್ಕೆ ಕಲಾವಿದರ ಸಮುದಾಯ ಆಗಲಿ, ನಮ್ಮ ಆಫೀಸಿನ ಅಧಿಕಾರಿ ಸಿಬ್ಬಂದಿ ಆಗಲಿ ಇದ್ರ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಅಂಥೇಳಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಂಡು ಈ ಈ ನನ್ನ ವಿಡಿಯೋದ ಮುಖ್ಯ ಉದ್ದೇಶ ಮುಂದಿನ ದಿನಗಳಲ್ಲಿ ಆರ್ಗನೈಸರ್ ಸಂಸ್ಥೆಗಳಿಗೆ, ಸಾಂಸ್ಕೃತಿಕ ಅಲ್ಲದವರಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಲಿಕ್ಕೆ ಆಸಕ್ತಿ ಇರೋರಿಗೆ, ಕೆಲಸ ಬರದೇ ಇರೋರಿಗೆ ಒಂದು ಸಪ್ರೇಟ್ ಲಿಸ್ಟ್ ಮಾಡಿರಿ, ಕೊಡಬೇಡ್ರಿ ಅಂತ ನಾನು ಹೇಳ್ತಾ ಇಲ್ಲ. ಈಗ ಬಾಂಬೆಯಲ್ಲಿ ಒಂದು ಸಂಘ ಇತ್ತು, ನಮಗೆಲ್ಲ ಆಸಕ್ತಿ ಬರಲಿಕ್ಕೆ ಅವರೇ ಕಾರಣ. ಅಲ್ಲಿರೋ ಅಧ್ಯಕ್ಷ ಪದಾಧಿಕಾರಿಗಳು ಇನ್ನೇನು ಬಿಸ್ನೆಸ್ ಮ್ಯಾನು ಅವರಿದ್ದರು. ಕರ್ನಾಟಕ ಸಂಘ ಅಂಥೇಳಿ ಬಾಂಬೆಯಲ್ಲಿತ್ತು. ನಾನು ಅಲ್ಲಿ ದಿನ ಕಾರ್ಯಕ್ರಮ ನೋಡೋಕೆ ಹೋಗ್ತಾಯಿದ್ದೆ. ಇವೆಲ್ಲ ಸಾಂಸ್ಕೃತಿಕ ಬಗ್ಗೆ ನನಗೆ ಆಸಕ್ತಿ ಬರಲಿಕ್ಕೆ ಅದೇ ಎಲ್ಲಿ ಮಾಟುಂಗದಲ್ಲಿ ಒಂದು ವಿಶ್ವೇಶ್ವರಯ್ಯ ಹಾಲ್ ಅಂತಿದೆ, ಅಲ್ಲೆಲ್ಲ ನಮ್ಮ ಕನ್ನಡಿಗರೇ ಇರೋದು. ಅವ್ರಿಗೇನು ಬರಲ್ಲ, ಎಲ್ಲರಿಗೆ ಕರೆಸ್ತಾರೆ, ಆರ್ಗನೈಸ್ ಮಾಡಿಸ್ತಾರೆ, ಊಟ ವಸತಿ ಅವ್ರದ್ದು ಪೇಮೆಂಟ್ ಮಾಡ್ತಾರೆ, ಕಳಿಸ್ತಾರೆ, ಅದು ಬೇರೆ. ಹಾಗಂತ ಈಗ ನಾವು ಮಾಟಂಗ ಸಂಘದವ್ರಿಗೆ ತೆಗೀರಿ, ಅವ್ರ ಕಲೆ ಅವ್ರಿಗೇನು ಬರಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಅವರಿಂದನೇ ಈಗ ನಾವೆಲ್ಲ ಟ್ರೈನ್ ಅಪ್ ಆಗಿ ಬಂದಿರೋದು, ಅವರು ಟ್ರೈನ್ ಮಾಡಿರೋದು, ಅವ್ರು ಆರ್ಗನೈಸರ್ ಆಗಿ ತುಂಬ ಒಳ್ಳೆ ಕೆಲಸ ಅವರು ಆವಾಗಲೂ ಮಾಡ್ತಾಯಿದ್ರು, ಈಗಲೂ ಮಾಡ್ತಾಯಿದ್ರು. ಸೊ ಅಂಥ ಸಂಘ ಸಂಸ್ಥೆಗಳಿಗೆ ನೀವು ಅವಕಾಶ ಕೊಡಿರಿ. ಇಲ್ಲಿ ಕಲಾವಿದರು ಏನು ಅನುದಾನ ಬೇಕಾ, ಅನುದಾನ ಸರ್ಕಾರದಿಂದ ಬೇಡಿಕೆ ಇಡ್ರಿ, ಕಲಾವಿದರು ಇಡ್ರಿ. ಮತ್ತು ಸುಮ್ಮನೆ ಒಂದು ಒಳ್ಳೆ ಕೆಲಸ ಆಗಲಿ, ಕೆಲಸ ಆಗ್ತಾಯಿದೆ ಅಂತ ಸರ್ಕಾರಕ್ಕೆ ಅನ್ನಿಸ್ಬೇಕು. ಯಾಕಂದರೆ ಪ್ರತಿಯೊಂದೂ ನಾವು ಒಂದು ಕಿರಾಣಿ ಅಂಗಡಿಗೆ ಹೋಗಬೇಕಾದ್ರೂ ಒಳ್ಳೆ ಸಾಮಾನ್ಯರು ಅಂಗಡಿಗೆ ನಾವು ಹೋಗ್ತೀವಿ. ಇನ್ನೊಂದಲ್ಲಿ ಸಾಧಾರಣ ಅಂಗಡಿ ಇರ್ತದೆ, ಅಲ್ಲಿ ಏನೋ ನೆಪ ಮಾಡ್ಕೊಂಡು ಹೋಗೋದಿಲ್ಲ. ಇದು ಸ್ವಭಾವ ಎಲ್ಲರದು, ಅದು ಬಾಯಿಂದ ಯಾರು ಬಿಚ್ಚಿ ಹೇಳೋದಿಲ್ಲ, ಅದು ಮನಸ್ಸಲ್ಲಿ ಅದು ಇರ್ತದೆ. ಅದಕ್ಕೆ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅದು ಕಂಟಿನ್ಯೂ ಆಗ್ತದೆ. ಅದು ಏನೋ ನಾವು ಸಾಧಾರಣ ಕಳಪೆ ಕೆಲಸ ಮಾಡಿದರೆ ಅದು ಭಾಳ ದಿವಸ ಮುಂದಕ್ಕೆ ಹೋಗೋದಿಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ನಾವೆಲ್ಲರೂ ಅರ್ಥ ಮಾಡಿಕೊಂಡು ಇನ್ನು ಮುಂದೆ ಒಳ್ಳೆಯ ಕಾರ್ಯಕ್ರಮ, ಒಳ್ಳೆಯ ಕೆಲಸಗಳು ಆಗಲಿ ಅಂತ ಹೇಳಿ ಕಲಾವಿದರಲ್ಲಿ ಮತ್ತು ಸರ್ಕಾರದಲ್ಲಿ ಬೇಡಿಕೊಂಡು ನನ್ನ ಈ ವಿಡಿಯೋನ ವಿರಾಮ ಮಾಡ್ತಾಯಿದ್ದೀನಿ. ಅರ್ಜಿಯ ಜೊತೆಗೆ ಪ್ರಾಕ್ಟಿಕಲಾಗಿ ಕೆಲಸವನ್ನು ಅವ್ರು ಮಾಡೋರಿದ್ದರೆ ಮಾಡಿಸ್ರಿ, ಬೇರೆಯವ್ರು ಕಡೆಯಿಂದ ಮಾಡಿಸ್ತಾಯಿದ್ರೆ ಅವ್ರ ಕಡೆಯಿಂದ ಒಂದು ಮಾಡಿಸ್ರಿ ಅಂತ ನಾವು ಬೇಡಿಕೆಯನ್ನು ಇಡ್ತೀವಿ. ಮತ್ತು ಅನುದಾನ ಏನಿದೆ, ಈ ವೇರಿಯೇಷನ್ಸ್ ಏನಿದೆ, 50,000 70,000 ಮೊನ್ನೆ ನಾವು ಅದ್ರ ಬಗ್ಗೆ ಮಾತಾಡಿದ್ವಿ. ಇದ್ರ ಬಗ್ಗೆ ಒಂದು ಸ್ಪಷ್ಟತೆ ಬರಲಿ. ಆಮೇಲೆ 50,000ದಲ್ಲಿ ಏನಾಗಲ್ಲ, 25-30,000 ರೂಪಾಯಿ ಒಂದು ಪ್ರಾಯೋಜನೆ ಕಾರ್ಯಕ್ರಮಕ್ಕೆ ಇವತ್ತು ಕೊಡ್ತಾಯಿದ್ದಾರೆ, ಅದನ್ನು ವಾಪಸ್ ಹೋಗಿದೆ ಇಲ್ಲ ಅಂತ ಇಲ್ಲಿ ಮಾಹಿತಿ ಇದೆ. ಸೊ ಇದ್ರ ಬಗ್ಗೆ ವಿಚಾರ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಒಂದು ಸ್ಪಷ್ಟತೆ ಬರಲಿ, ಒಳ್ಳೆ ಕೆಲಸ ಆಗಲಿ ಅಂತಕ್ಕಂಥ ಮಾತು ಹೇಳಿ ಈ ವಿಡಿಯೋನ ಇಲ್ಲಿಗೆ ವಿರಾಮ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.